ಓಂ ಶ್ರೀ ಮುಕ್ತಿನಾಗಾಯ ನಮಃ. ಮಾತೆಯಿನ್ ಹಿತರಿಲ್ಲ, ಕೋತಿಯಿನ್ ಮರುಳಿಲ್ಲ, ಜ್ಯೋತಿಯಿಂದ ಅಧಿಕ ಬೆಳಕಿಲ್ಲ, ದೈವ ಅವಜಾತನಿಂದಲ್ಲ ಸರ್ವಜ್ಞ. ವೀಕ್ಷಕರೇ, ಎಲ್ಲಿಗೆ ಹೋಲಿಸ್ತಾನೆ ನೋಡಿ. ಅವನೇ ಹೇಳ್ತಾನೆ, ಮಾತೆಯಿನ್ ಹಿತರಿಲ್ಲ. ಮಾತೆ ತಾಯಿಗಿಂತ ಹೆಚ್ಚಿನ ಹಿತವಂತರು ಯಾರಿದ್ದಾರೆ ನೋಡಿ. ಒಂದು ಸಣ್ಣ ಪ್ರಾಣಿ ಕೋತಿ ಇಲ್ಲಿಟ್ಕೊಂಡಿರುತ್ತೆ ಮಗುನ. ಮಗು ಎಲ್ಲಿ ಬಿದ್ದುಬಿಡುತ್ತೋ, ಎಲ್ಲಿ ಏನಾಗ್ಬಿಡುತ್ತೋ, ಯಾವ ತೊಂದರೆನೂ ಆಗಬಾರ್ದು. ತನ್ನೊಳಗಿರ್ತಕ್ಕಂಥ ಎಲ್ಲ ಆಹಾರವನ್ನು, ಹಾಲನ್ನು ಅದಕ್ಕೆ ಉಣಿಸಿ ಅದನ್ನು ಕಾಪಾಡ್ತಾಳೆ. ತಾಯಿ ಅಷ್ಟೇ ಜೋಪಾನವಾಗಿ ತನ್ನ ಮಕ್ಕಳನ್ನು ನೋಡ್ತಾಳೆ. ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ತಾಯಿಯೇ ಸರ್ವಸ್ವ, ತಾಯಿಯೇ ದೈವ, ತಾಯಿಯೇ ಪ್ರತಿಯೊಂದು. ಅಮ್ಮ ಅಂದಾಗ ಅಲ್ಲಿ ಸಿಗೋ ಆತ್ಮೀಯತೆ ಇನ್ನೆಲ್ಲೂ ಇಲ್ಲ. ಆದರೆ ನಮ್ಮ ತಾಯಿ ಎಷ್ಟು ಜನ ಪೂಜೆ ಮಾಡ್ತಾರೆ. ನಮ್ಮ ಜನ ತಾಯಿ ತಂದೆಯರಿಗೆ ಯಾವತ್ತೂ ನೋವು ಮಾಡಬೇಡಿ, ತಾಯಿಯನ್ನು ಪೂಜಿಸಿ, ತಾಯಿಯೇ ದೈವ. ಹೇಳ್ತಾನೆ ನೋಡಿ ಮುಂದೆ, ಕೋತಿ ಮರುಳಿಲ್ಲ. ಈಗಿನ ನಮ್ಮ ಯುವ ಜನ ಪೀಳಿಗೆ ಇದ್ದ ಹಾಗೆ ಕೋತಿಗಳು ಆಡ್ದಂಗೆ ಆಡ್ತಾರೆ. ಅಂದ್ರೇನು? ಹುಚ್ಚು, ಕ್ಷಣಚಿತ್ತ ಕ್ಷಣಪಿತ್ತ, 1 ನಿಮಿಷ ಇದ್ದಾಗ 1 ನಿಮಿಷ ಇರಲ್ಲ. ಹೇಗೆ ಸರಿ ಮಾಡೋದು ಅವ್ರನ್ನ ಗೊತ್ತಾಗೋದೇ ಇಲ್ಲ. ಕೋತಿ ಮರಳು ಅಂದರೆ ಹುಚ್ಚು. ಜ್ಯೋತಿಯಿಂದ ಅಧಿಕ ಬೆಳಕಿಲ್ಲ ಅಂದರೆ ಆ ಸೂರ್ಯನಿಗಿಂತ ಬೆಳಕು ಕೊಡುವಂಥ ಒಂದು ಗ್ರಹ ಇನ್ಯಾವುದಿದೆ? ಸಾಧ್ಯವೇ ಇಲ್ಲ. ನಮ್ಮ KEB ಅವ್ರ ಕರೆಂಟ್ ಕೇಳಿ 1 ತಿಂಗಳಿಗೆ ಬಿಲ್ ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ. ಪ್ರತಿಯೊಂದು ಮನೆಯಿಂದಲೂ ಬಿಲ್ ಕಲೆಕ್ಟ್ ಮಾಡ್ತಾರೆ. ಆದರೆ ಸೂರ್ಯ ಎಲ್ರಿಗೂ ಬೆಳಕು ಕೊಡ್ತಾನಲ್ಲಪ್ಪ, ಎಷ್ಟು ಬಿಲ್ ಕಟ್ತೀರ ನೀವೆಲ್ಲ? ಅವನಿಲ್ಲ, ಪ್ರಪಂಚ ಇಲ್ಲ. ಅವನಿದ್ದಾನೆ, ಎಲ್ಲರಿಗೂ ಬೆಳಕು. ಅಂದರೆ ಜ್ಯೋತಿಗಿನ್ನ ಉತ್ತಮವಾದಂತಹ ಬೆಳಕು ಕೊಡತಕ್ಕಂಥ, ಅಂದರೆ ಸೂರ್ಯನಿಗಿನ್ನ ಬೆಳಕು ಕೊಡತಕ್ಕಂಥ ಗ್ರಹ ಇನ್ನೊಂದಿಲ್ಲ. ದೈವ ಅವಜಾತನಿಂದಲ್ಲ ಸರ್ವಜ್ಞ. ಶಿವ ಹುಟ್ಟಿನಿಂದ ಬಂದವನಲ್ಲ. ಅಂದರೆ ಅರ್ಥ, ಅವನು ಉತ್ಪತ್ತಿರಹಿತನಾದಂತಹ ವ್ಯಕ್ತಿ, ಅವನೇ ಆ ಶಿವ. ಅವನನ್ನು ಯಾರೂ ಸೃಷ್ಟಿ ಮಾಡಿಲ್ಲ. ಅಂಥ ಒಂದು ಶಿವನ ಸಾನ್ನಿಧ್ಯ, ತಾಯಿಯ ಅಕ್ಕರೆ ಅದಕ್ಕಿಂತ ಹೆಚ್ಚು. ತಾಯಿಯ ಅಕ್ಕರೆಗೆ ಸಮಾನವಾದ್ದು. ಆ ತಾಯಿಗೆ, ಆ ಶಿವನಿಗೆ ನಮೋ ನಮೋ ನೀವೆಲ್ಲರೂ ಹೇಳಬೇಕಾದಂತಹದ್ದು, ನಿಮ್ಮ ಬಾಯಲ್ಲಿ ಬರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ಧ್ಯಾನಿಸಬೇಕಾದ್ದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.